ವೆನ್ ಇಟ್ ಕಮ್ಸ್ ಟು ರೀಜನಲ್ ಕ್ರೌಡು, ನಮ್ಮ ಕರ್ನಾಟಕದ ಕ್ರೌಡ್ ನಿಮಗೆ ಹೇಗೆ ಅನ್ಸುತ್ತೆ? ತುಂಬಾ ಫ್ರೆಂಡ್ಲಿ. ಓಕೆ. ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಬಟ್ ಹ್ಮ್. ಆದ್ರೆ ಎಲ್ಲೋ ಒಂದ್ ಕಡೆ ಹೆಸಿಟೇಟ್ ಮಾಡ್ಕೊಳ್ತಾರೆ ಅಂತ. ಓಕೆ. ಮೈಕ್ ಹತ್ರ ತಂದ್ರು ಕೂಡಲೇ ಹೇ ಬೇಡ 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 ಅಂತ ದೂರ ಓಡ್ಬಿಡ್ತಾರೆ. ನೀವು ಮೈಕಿನ ದೂರ ಏನೇ ಮಾತಾಡ್ತೀರಿ ಮಾತಾಡ್ತಾರೆ. ಮಾತಾಡ್ತಾರೆ. ನಮ್ಮ ಹುಡುಗರು ಅಷ್ಟೇ. ಹಾಂ. ಅವ್ರು ಎಷ್ಟೇ ಫನ್ನಿ ಆಗಿರ್ಲಿ, ನೋಡೋಕೆ ನೀವು ಫನ್ನಿ ಆಗಿ, ನಾನು ಸ್ಟೇಜ್ ಮೇಲೆ ನಿಂತಿದ್ದೀನಿ ಫಾರ್ ಎಕ್ಸಾಂಪಲ್, ಇವಾಗ ಕೆಳಗೊಂದು ಗ್ರೂಪ್ ಇದೆ. ಹ್ಮ್. ಓಕೆ, ಅದ್ರಲ್ಲಿ ಇಬ್ರು ಹುಡುಗರು ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ. ಹ್ಮ್. ನನಗೆ ಟಾಂಟ್ ಕೊಡ್ತಾ ಇದ್ದಾರೆ. ನನಗೆ ಹಿಂಗೆ ಏನಂದ್ರೆ ನಾನು ಹೇಳಿದಕ್ಕೆಲ್ಲ ಟಾಂಟ್ ಕೊಡ್ತಾ ಇದ್ದಾರೆ. ಹಾಂ. ನಾನು ಮೈಕ್ ತಗೊಂಡು ಹತ್ರ ಹೋದೆ, ಓ. ಇಲ್ಲ ಅವರಲ್ಲಿ ಓಡೇ ಹೋಗಿರ್ತಾರೆ. ಈ ತರ ಹೆಸಿಟೇಟ್ ಮಾಡ್ಕೊಳ್ತಾರೆ ಕೆಲವರೆಲ್ಲ. ಓಕೆ. ಬಟ್ ಆದ್ರೆ ನಾರ್ತ್ ಸೈಡ್ ಆಡಿಯನ್ಸ್ ಇದಾರಲ್ಲ, ಹ್ಮ್. ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ನನಗೆ ಈವೆಂಟ್ಸ್ಗಳಲ್ಲಿ ನಾನು ಮಾಡಿರೋ ಈವೆಂಟ್ಸ್ಗಳು ತುಂಬಾ ಅಂದ್ರೆ ಜಾಸ್ತಿ ಹ್ಮ್. ಸೌತ್ ಅಂಡ್ ನಾರ್ತ್ ಮಿಕ್ಸ್ ಮಾಡಿರೋಂಥ ಈವೆಂಟ್ಗಳು, ಹ್ಮ್. ಇಲ್ಲಾಂದ್ರೆ ನಾರ್ತ್ ಜಾಸ್ತಿ ಈವೆಂಟ್ಸ್ಗಳು ಮಾಡಿದ್ದೀನಿ. ಹ್ಮ್. ಸೊ ಈ ಥರ ಈವೆಂಟ್ಸ್ಗಳಿಗೆಲ್ಲ ಮುಂಬೈ, ಡೆಲ್ಲಿ ಆ ಕಡೆಯಿಂದ ಬಂದಿರ್ತಾರೆ. ಹ್ಮ್. ಅವರಿಗೆಲ್ಲ ತುಂಬ ಆ ಥರದ್ದೆಲ್ಲ ಈವೆಂಟ್ಸ್ ಅಂದರೆ, ಆ ಥರ ಕಲ್ಚರಲ್ ಈವೆಂಟ್ಸ್ಗಳಂದ್ರೆ ತುಂಬ ಇಷ್ಟ ಅವರಿಗೆ. ಹ್ಮ್. ಅವ್ರಿಗೆ ಏನಂತ ಹೇಳಿದ್ರೆ ಒಂದು ಎಂಜಾಯ್ ಮಾಡಬೇಕು. ಹೌದು. ಹ್ಮ್. ಫಂಕ್ಷನ್ ಇದೆ ಅಲ್ವಾ, ಈ ಹ್ಮ್. 2-3 ಡೇಸ್ ಅದಾದ್ರ ಮೇಲೆ ಮತ್ತೆ ಆ ಡೇ ಬರಲ್ಲ. ಹ್ಮ್. ಏನು ಎಂಜಾಯ್ ಮಾಡೋಕ್ಕಿದ್ದೀರಾ ಎಂಜಾಯ್ ಮಾಡಿಬಿಡಿ ಅದೇ ಡೇನಲ್ಲಿ. ಓಕೆ. ಏನಿರುತ್ತೆ ಎಲ್ಲದನ್ನು ತೆಗೆದು ಹಾಕ್ಬಿಡ್ಬೇಕು. ಸೂಪರ್. ಈ ಸೊ ಥರ. ನಿಮ್ಗೆ ಇಷ್ಟ ಆಗೋ ಕ್ರೌಡ್ ಯಾವುದು? ನಾರ್ತಾ? ನಮ್ದು ಸೌತಾ? ಸೌತಲ್ಲಿ ನಮ್ಮ ಬೆಂಗಳೂರವರಾ? ಡು ಯು ಹ್ಯಾವ್ ಎನಿ ಪ್ರಿಫರೆನ್ಸಸ್ ವೆನ್ ಇಟ್ ಕಮ್ಸ್ ಟು ಪ್ರಿಫರೆನ್ಸ್ ಅಂತ ಆ ಥರದ್ದೇನೂ ಇಲ್ಲ. ನನಗೆ ಯಾರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಂಗೆ ತುಂಬ ಇಷ್ಟಪಡ್ತೀನಿ ನಾನು ಅವ್ರನ್ನ. ಯಾವ ಕ್ರೌಡ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ? ಚೆನ್ನಾಗಿ ಅಂತ ಹೇಳಿದ್ರೆ ನನಗೆ ನಮ್ಮ ಸೈಡ್ ಅವರು ಶಿವಮೊಗ್ಗ ತೀರ್ಥಹಳ್ಳಿಯವರು ತುಂಬ ರೆಸ್ಪಾನ್ಸ್ ಸೊ ಮಾಡ್ತಾರೆ. ಶಿವಮೊಗ್ಗ ತೀರ್ಥಹಳ್ಳಿ ಗೈಸ್, ಪ್ಲೀಸ್ ಕಾಮೆಂಟ್ ಡೌನ್ ಹಿಯರ್. ಶಿವಮೊಗ್ಗ ತೀರ್ಥಹಳ್ಳಿ ಗೈಸ್ ಹಿಯರ್. ಯಾಕಂತ ಹೇಳಿದ್ರೆ ನಾನು ಶಿವಮೊಗ್ಗ ಹುಡುಗನೇ, ತೀರ್ಥಹಳ್ಳಿ ಹುಡುಗನೇ. ಇವಾಗ ನನಗೆ ಅವ್ರು ಕೊಡ್ತಿರೋಂಥ ಪ್ರೀತಿ, ನಮ್ಮ ಊರವ್ರು ಕೊಡ್ತಿರೋಂಥ ಪ್ರೀತಿ ನೆಕ್ಸ್ಟ್ ಲೆವೆಲ್. ನಾನು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರೋ ಒಬ್ಬ ಹೀರೋ ಊರಿಗೆ ಬಂದಾಗ ಹೇಗೆ ಟ್ರೀಟ್ ಮಾಡ್ತಾರೆ, ನನ್ನ ಆ ಥರ ಟ್ರೀಟ್ ಮಾಡ್ತಾರೆ. ಓಕೆ, ಸೊ ಈಗ ಯಾರೋ ಒಬ್ರು ಹುಡುಗರು ನೋಡ್ತಾ ಇದ್ದಾರೆ, ಸಣ್ಣ ಹುಡುಗರು ನೋಡ್ತಿದ್ದಾರೆ, ನಾನು ಎಲ್ಲೇ ಇರಲಿ, ಅವರೆಲ್ಲೇ ಹೋಗ್ತಿರ್ಲಿ, ಸೈಕಲ್ ಹೋಗ್ತಿರ್ಲಿ, ಸೈಕಲ್ ನಿಲ್ಲಿಸಿ ಬಂದು ನನ್ನ ಹತ್ರ ಮಾತಾಡಿ ಹೋಗ್ತಾರೆ. ಯಾವಾಗ ಬಂದ್ರಿ ಬೆಂಗಳೂರಿಂದ ಬ್ರೋ, ಆ ಥರ ಈ ಥರ ಅಂತೆಲ್ಲ. ಸೊ ನಾನು ತುಂಬ ಇಷ್ಟಪಡೋದು ಗಣಪತಿ ಹಬ್ಬ. ಓಕೆ. ಓಕೆ, ಸೊ ಅದರಲ್ಲೂ ಹೋಸ್ಟ್ ಮಾಡಿದ್ದೀರಾ ನೀವು? ಪ್ರತಿ ವರ್ಷ ನಮ್ಮೂರಿಗೋಸ್ಕರ ನಮ್ಮೂರಲ್ಲಿ ಇಡೋವಂಥ ಗಣಪತಿಗೆ ಒನ್ ಡೇ ನಂದು ಈವೆಂಟ್ ಇರುತ್ತೆ, ಹೋಲ್ ಡೇ. ಓಕೆ. ಓಕೆ, ಒಂದು ಈವೆಂಟ್ ನನ್ನ ಕಡೆಯಿಂದನೇ ಇರುತ್ತೆ. ನಾನು ಅವನಿಗೆ ಕೊಡೋವಂಥ ಒಂದು ಸೇವೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನನ್ನ ಕಡೆಯಿಂದ ನಮ್ಮೂರಿಗೆ ಕೊಡುವಂಥ ಒಂದು ಎಂಟರ್ಟೈನ್ಮೆಂಟ್ ಅಂತಲೂ ಅನ್ಕೊಳ್ತೀನಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ, ತುಂಬ ಇಷ್ಟಪಡ್ತಾರೆ. ಯಾವುದೇ ಈವೆಂಟ್ಸ್ಗಳು ಆಗಿರಲಿ, ಫಾರ್ ಎಕ್ಸಾಂಪಲ್ ಇವಾಗ 5 ದಿನ ಇಟ್ಟಿದ್ದೀವಿ, 11 ದಿನ ಇಟ್ಟಿದ್ದೀವಿ ಅಂದರೆ ರೆಸ್ಟ್ ಆಫ್ ದ ಈವೆಂಟ್ ಏನೇ ಆಗಿರಲಿ, ಯಾರ್ಯಾರೇ ಬಂದಿರಲಿ, ಬಟ್ ಆದರೆ ನನ್ನ ಈವೆಂಟಿಗೆ ತುಂಬ ಇಷ್ಟಪಡ್ತಾರೆ. ಅದಾಗಿ ಮಾರನೇ ದಿನ ಬರೋ ಕಾಂಪ್ಲಿಮೆಂಟೆಡ್ ಇದಾವಲ್ಲ, ಕಾಂಪ್ಲಿಮೆಂಟ್ಸ್ಗಳು ನಿಮಗೆ ಸಿಗೋವಂಥದ್ದು, ಫ್ರೆಂಡ್ಸ್ ಅವ್ರ ಪೇರೆಂಟ್ಸ್ಗಳಾಗಿರ್ಬೋದು ಅಥವಾ ಊರಲ್ಲಿರೋರು ತುಂಬ ಚೆನ್ನಾಗಿ ನಡ್ಸ್ಕೊಟ್ಟೇನಂದ, ತುಂಬ ಚೆನ್ನಾಗಾಗಿತ್ತು, ಅದೆಲ್ಲ ಬಿಡು, ಅದೆಲ್ಲ 4 ದಿನ ಆಗಿದ್ದೆಲ್ಲ ಈವೆಂಟ್ಸ್ ಎಲ್ಲ, ನಿನ್ನ ಈವೆಂಟ್ ತುಂಬ ಚೆನ್ನಾಗ ಎಲ್ಲ ಯಾರಿಗೆ ಸಿಗಲ್ಲ ಹೇಳಿ ಆ ಥರದೆಲ್ಲ. ಸ್ವೀಟ್ ನಂದನ್. ಸೊ ನಿಮಗೆ ಕ್ರೌಡಲ್ಲಿ ಸುಮಾರಷ್ಟು ಜನ ಬಂದು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ ಅಂದ್ರಿ. ಸೊ ವಾಟ್ ಇಸ್ ದ ಏಜ್ ಗ್ರೂಪ್ ಜಾಸ್ತಿ ಬಂದು ಕಾಮೆಂಟ್ ಕೊಡೋದು ಯಾರು ಅಂತ? ಐ ಆಮ್ ಗೆಟಿಂಗ್ ದೇರ್. ಆ, ಅದೇ ನಾನು ಮುಂಚೆನೇ ಹೇಳಿದೆ ನಿಮಗೆ, ಇವಾಗ ಕೆಲವರಿಗೆ ಒಂದು ಆಟಿಟ್ಯೂಡ್ ಇರುತ್ತೆ. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಅದನ್ನ ಅಪ್ರಿಷಿಯೇಟ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರದ್ದು ಪರ್ಸ್ನಾಲಿಟಿಗಳನ್ನ ನಾನು ನೋಡಿದ್ದೀನಿ. ಓಕೆ, ಹೇಳಬೇಕು ಅಂತ ಇರುತ್ತೆ ಅವ್ರ ಮನಸ್ಸಲ್ಲಿ, ಬಟ್ ಆದರೆ ಎಲ್ಲೋ ಒಂದು ಕಡೆ ಅಂದ ಚೆನ್ನಾಗಿತ್ತು ಕಣೋ ಅಷ್ಟೇ. ಈ ಥರ ಹೇಳಿ ಹೋಗ್ತಾರೆ. ಬಟ್ ಆದರೆ ಕೆಲವರು ಅಂದರೆ ನಮ್ಮ ಏಜ್ ಗ್ರೂಪ್ ಅವರು ಆ್ಯಂಡ್ ನಮ್ಗಿಂತ ದೊಡ್ಡೋರು, ಎಲ್ಡರ್ಸ್ ಯಾರಿದಾರಲ್ಲ, ಅವ್ರು ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಆ್ಯಂಡ್ ಆದರೆ ಹಾಗೆ ನಮ್ಮೂರಲ್ಲಿ ನಾನು ನೋಡಿರೋವಂಥದ್ದು, ನಾನು ಈವೆಂಟ್ಸ್ ದಿನ ಬಂದಾಗ ನನ್ನ ಕೆಳಗಡೆ ಕೂತಿರ್ತಾರಲ್ಲ ಸಣ್ಣ ಮಕ್ಕಳುಗಳು, ಆ ಕಿರ್ಚೋದು, ಸಿಳ್ಳೆ ಹೊಡಿಯೋದು, ನಾನು ಸ್ಟೇಜ್ ಮೇಲೆ ಬಂದಾಗ, ನೀವು ಯಾವುದೋ ದೊಡ್ಡ ಈವೆಂಟಿಗೆ ಹೋದಾಗಲೂ ನಿಮಗೆ ಆ ಥರ ರೆಸ್ಪಾನ್ಸ್ ಬಂದರೂ ನಿಮಗೆ ಅದು ಖುಷಿ ಆಗಲ್ಲ. ನಿಮ್ಮ ಸ್ವಂತ ಊರಲ್ಲಿ ಆ ರೆಸ್ಪಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಅದು. ಸೂಪರ್. ಸೊ ಹೀಗೆ. ಸೊ ನಿಮಗೆ ಯಾವಾಗಾದರೂ ಪಾರ್ಟಿ ಹೋಸ್ಟ್ ಮಾಡಬೇಕು ಅಂತ ಕರೆದಿರ್ತಾರೆ. ಸೊ ಆ ಪಾರ್ಟಿಲಿ ಹೇಗೆ, ಹೌ ಡು ಯು ಮ್ಯಾನೇಜ್ ಗೆಸ್ಟ್? ಇಮ್ಯಾಜಿನ್ ಇಟ್ಸ್ ಅ ಪಾರ್ಟಿ ವೇರ್ ಯು ಗೆಟ್ ಡ್ರಂಕ್, ಆ ಥರನೂ ಇರುತ್ತೆ. ಕಾಕ್ಟೇಲ್ ಪಾರ್ಟೀಸ್ ಅಂತಾನೆ ಇದ್ದೀರಾ ನೀವು. ಸೊ ಈ ಗೆಸ್ಟು ಬೇರೆ ರೀತಿನೇ ಇರ್ತಾರೆ ಅಲ್ಲಿ. ಸೊ ಆ ಥರದವರು ಬಂದು ಹೇಳೋದು, ಮಾತಾಡೋದು ನಿಮ್ಮ ಜೊತೆಗೆ, ನೀವು ಅವ್ರ ಜೊತೆಗೆ ಇಂಟರ್ಯಾಕ್ಟ್ ಮಾಡೋದು ಎಷ್ಟು ಯಾವ ಲೆವೆಲಲ್ಲಿರುತ್ತೆ? ಇಸ್ ಇಟ್ ಶಾಲೋ ಆರ್ ಯು ಡೈವ್ ಇನ್ ಟು ಡೀಪ್ ಡಿಸ್ಕಷನ್ಸ್ ಆ ಥರ? ಇವಾಗ ಫಸ್ಟ್ ಆಫ್ ಆಲ್ ನಾನು ಒಂದು ಕ್ಲಿಯರ್ ಮಾಡ್ತೀನಿ, ಐ ಡೋಂಟ್ ಡ್ರಿಂಕ್, ಐ ಡೋಂಟ್ ಸ್ಮೋಕ್,
ಸೊ ನಾನೆಷ್ಟೇ ಕಾಕ್ಟೇಲ್ ಪಾರ್ಟಿಗೆ ಹೋಗಿರ್ಲಿ, ಎಂಥದೇ ದೊಡ್ಡ ಪಾರ್ಟಿಗೆ ಹೋಗಿರ್ಲಿ, ಹ್ಮ್. ನಾನು ಡ್ರಿಂಕ್ಸ್ ಮಾಡಲ್ಲ. ಬಟ್ ಹ್ಮ್. ಪಾರ್ಟಿಯಿಂದ ಅಂದರೆ ಈವೆಂಟ್ಸ್ ಮಾತ್ರ ಅಲ್ಲ, ಹ್ಮ್. ನನಗೆ ಆ ಹ್ಯಾಬಿಟೇ ಇಲ್ಲ. ಓಕೆ. ಓಕೆ, ನಾನು 2 ಹ್ಯಾಬಿಟನ್ನು ಇಟ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಊರಲ್ಲಿ ಹ್ಮ್. ಈ ಹ್ಮ್. ಗೌಡಾಸ್ ಅಂತ ಇರ್ತಾರಲ್ಲ, ಹ್ಮ್. ಸೊ ಇದು ಈವೆಂಟ್ಸ್ಗಳು ತುಂಬ ಮಾಡ್ತಾರೆ. ಹ್ಮ್. ಪೋಸ್ಟ್ ವೆಡ್ಡಿಂಗ್ ಅಂತ ಹೇಳ್ಬಿಟ್ಟು, ಹ್ಮ್. ವೆಡ್ಡಿಂಗ್ ಆದ್ರ ಮೇಲೆ ಕಾಕ್ಟೇಲ್ ಪಾರ್ಟೀಸ್ಗಳು ಓಕೆ. ಹೆವಿ ಇರುತ್ತೆ, ಹ್ಮ್. ಪೀಕ್ ಲೆವೆಲ್ ಇರುತ್ತೆ ಅವ್ರದ್ದು. ಹ್ಮ್. ಓಕೆ, ಅವರು ಇವಾಗ ನನ್ನ ತುಂಬ ಅಂದರೆ ತುಂಬ ಪ್ರಿಫರ್ ಮಾಡ್ತಾರೆ ಅಂತ ಹ್ಮ್. ಈವೆಂಟ್ಸ್ಗಳೆಲ್ಲ. ಫನಿ ಆಗಿರಬೇಕು, ಎಂಟರ್ಟೈನ್ಮೆಂಟ್ ಆಗಿರಬೇಕು, ಆ ಥರದ್ದೆಲ್ಲ. ಹ್ಮ್. ನಾವೇನು ಮಾಡ್ತೀವಿ ಅಂದರೆ, ನನಗೆ ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ನನಗೆ ಗೊತ್ತಿರುತ್ತೆ ಇವತ್ತು ಹೋಗ್ತಿದ್ರೆ ಇಷ್ಟು ಜನ ನನಗೆ ಸಿಗಲ್ಲ. ಓಕೆ. ಅವ್ರದ್ದೊಂದು ಕೌಂಟ್ರ್ ಇರುತ್ತೆ, ಆ ಆಲ್ಕೋಹಾಲ್ ಅದೇನು ಕೌಂಟ್ ಇರುತ್ತಲ್ಲ, ಆ ಕೌಂಟ್ರಲ್ಲಿ ಒಂದಿಷ್ಟು ಜನ ಇರ್ತಾರೆ. ಹ್ಮ್. ನಾನು ಅವ್ರ ಹತ್ರ ಹೋಗೋದೇ ಇಲ್ಲ. ಇಲ್ಲಿ ಇರ್ತಾರಲ್ವಾ ಲೇಡೀಸ್ ಆ್ಯಂಡ್ ಸೀನಿಯರ್ಸ್ ಆ್ಯಂಡ್ ಮಕ್ಕಳು, ಹ್ಮ್. ಅವ್ರನ್ನ ಮಾತ್ರ ಎಂಟರ್ಟೈನ್ ಮಾಡ್ತೀನಿ. ಹ್ಮ್. ಆ್ಯಂಡ್ ಅವರು ಬರ್ತಾರೆ ಕೆಲವತ್ತು, ಅವ್ರ ಹತ್ರ ಬಂದು ಮಾತಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ಗೊತ್ತಿರೋ ತುಂಬ ಜನ ಇರ್ತಾರೆ ಊರಲ್ಲಿ. ಆ್ಯಂಡ್ ಅವರೇ ಬಂದು ಮಾತಾಡ್ತಾರೆ. ಕೆಲವರಿಗೆಲ್ಲ ಗೊತ್ತು ನನ್ನ ಹತ್ರ ಅವ್ರು ಆ ಥರ ಬಿಹೇವ್ ಮಾಡಲ್ಲ. ಹ್ಮ್. ಡ್ರಿಂಕ್ ಮಾಡಿದಾರೆ ಅಂತ ಗೊತ್ತಿದ್ರು ಕೂಡ ಅವರು ದೇ ಹ್ಮ್. ಕಂಟ್ರೋಲ್ ದೆಮ್ಸೆಲ್ಫ್. ಓಕೆ. ಓಕೆ, ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ. ನಾನು ಸ್ಟೇಜಲ್ಲಿ ಆ ಥರ ಮಾತಾಡಬಾರ್ದು, ಆ ಥರ ಕೆಲವ್ರು ಹ್ಮ್. ಮಾತಾಡ್ತಾರೆ. ಹ್ಮ್. ಅವ್ರಿಗೆ ಅಲ್ಲೇ ಫನ್ನಿ ಟೌನ್ ಕೊಟ್ಟು ಅಲ್ಲೇ ಸ್ಟೇಜಲ್ಲಿ ಇಸ್ಕೊಂಡ್ಬಿಡ್ತೀನಿ ಮೈಕ್ನ. ಓಕೆ. ಸೊ ಈ ಥರ ಇರುತ್ತೆ. ಆ್ಯಂಡ್ ನಿಮಗೆ ಬೇರೆ ಕಡೆ ಊರಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಯಾರೂ ಗೊತ್ತಿಲ್ಲ, ಹ್ಮ್. ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್. ಸೊ ನಾನೇನು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ನಾನು ಹ್ಮ್. ಸ್ಟ್ರೈಟ್ ಟು ದ ಕ್ಲೈಂಟ್ ಹತ್ರ ಹೋಗ್ತೀನಿ, ನನಗೆ ಈ ಥರ ಆಗ್ತಿದೆ ಪ್ರಾಬ್ಲಮ್. ಓಕೆ. ನಾನು ಡೈರೆಕ್ಟಾಗಿ ನಾನು ಅವ್ರ ಹತ್ರ ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಯಾಕಂತ ಹೇಳಿದ್ರೆ ಅದನ್ನು ಕಾಂಪ್ಲಿಕೇಟೆಡ್ ತೊಗೊಳೋಗೋಕೆ ನನಗೂ ಇಷ್ಟ ಇರಲ್ಲ. ಹ್ಮ್. ಐ ಹ್ಯಾವ್ ಎ ಲಾಟ್ಸ್ ಆಫ್ ಆ್ಯಂಗರ್ ಇಶ್ಯೂ. ಹೌದಾ? ಓಕೆ, ತುಂಬ ಆಂಗ್ಸೈಟಿ ಇದೆ ನನಗೆ. ಆ ಥರ ಇಶ್ಯೂ ಇದರಲ್ಲೆಲ್ಲ ತುಂಬ ಸಿಟ್ಟು ನೆತ್ತಿಗೆ ಇರ್ಬಿಡುತ್ತೆ. ಹ್ಮ್. ಆ ಥರ ಆಗಿದ್ದು ಕೂಡ ಇದೆ. ಹ್ಮ್. ಆ ಟೈಮಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ. ಸೀದಾ ಕ್ಲೈಂಟ್ ಹತ್ರ ಹೋಗ್ತೀನಿ, ಈ ಥರ ಆಗ್ತಾಯಿದೆ, ಆ ಥರ ಪರ್ಸನ್ ನನಗೆ ಹ್ಮ್. ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ, ಪ್ಲೀಸ್ ಟೇಕ್ ಹಿಮ್ ಆಫ್ ಅಂತ, ಓಕೆ. ಈ ಥರ. ಸೂಪರ್. ಸೊ ಹೀಗೆಲ್ಲ ನೀವು ಮಾಡ್ತಿದ್ದೀರಾ, ಈ ಥರ ಇಷ್ಟೊಂದು ಈವೆಂಟ್ಸ್, ಈ ಥರ ಇಟ್ ಈಸ್ ರಿಸ್ಕಿ ಆಲ್ಸೋ ಅಲ್ವಾ? ಸೊ ಅಟ್ ಸಮ್ ಪಾಯಿಂಟ್ ನೀವೇನಾದರೂ ಆ್ಯಂಗರಿಂದ ಏನೋ ಒಂದು ಮಾತಾಡಿದ್ದು ಆಗಲಿ, ಅವ್ರಿಗೆ ಅದು ಇನ್ನೂ ಜಾಸ್ತಿ ಎಸ್ಕಲೇಟ್ ಆಗಿ ಅದು ಇನ್ನೂ ಜಾಸ್ತಿ ಏನೋ ಆಗಕ್ಕೆ ಹೋಗಿ, ಸೊ ಇದೆಲ್ಲ ಭಯ ಇದ್ದೇ ಇರುತ್ತೆ. ಸೊ ಮನೇಲೂ ಕೂಡ ನಿಮ್ಮನ್ನು ಬಿಟ್ಟಿರ್ತಾರೆ, ಅಲ್ಲಿ ಹೋಗಿ ಏನೋ ಮಾಡ್ತಿದ್ದಾರೆ, ಈವೆಂಟ್ ಇದೆ ಅಂತ ಬಿಟ್ಟಿರ್ತಾರೆ. ಹೌ ಇಸ್ ಯುವರ್ ಸಪೋರ್ಟ್ ಸಿಸ್ಟಮ್ ರಿಯಾಕ್ಟಿಂಗ್ ಟು ಆಲ್ ದಿಸ್? ಬೈ ಗಾಡ್ ಗ್ರೇಸ್ ನಂಗೆ ಇಲ್ಲಿ ತನಕ ಆ ಥರದ್ದು ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ವಿ ವಿಶ್ ಯು ನಾಟ್ ಆ ಹೌದು, ಆ ಥರದ್ದು ಥರದ್ದು ಆಗೋದು ಬೇಡ ಅಂತ. ಬೇಡ. ಯಾಕಂತ ಹೇಳಿದ್ರೆ ಐ ಲವ್ ದ ವೇ ಕ್ಲೈಂಟ್ಸ್ ನನ್ನ ಜೊತೆ ಹೇಗೆ ಮಾತಾಡ್ತಾರೆ, ನಾನು ತುಂಬ ಅಂದರೆ ಇಷ್ಟಪಡ್ತೀನಿ. ಹ್ಮ್. ನಾನು ಕ್ಲೈಂಟ್ಸ್ನ ತುಂಬ ಇಷ್ಟಪಡ್ತೀನಿ. ಹ್ಮ್. ಓಕೆ, ನನಗೆ ಕೆಲಸ ಕೊಟ್ಟಿರೋರು ಹೌದು. ಹ್ಮ್. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿರೋರು. ಹ್ಮ್. ಆ್ಯಂಡ್ ಅವರಿಗೆ ನನ್ನ ಮೇಲೆ ನಂಬಿಕೆ ಇರುತ್ತೆ, ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ. ಯಾರೋ ಒಬ್ರು ಬಂದರು ಅಂತ ಹೇಳಿಬಿಟ್ಟು ಅವರಿಗೂ ಪಾಪ ಗೊತ್ತಿರಲ್ಲ. ಹಾ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಕ್ಲೈಂಟ್ ನನಗೆ ಬುಕ್ ಮಾಡಿರ್ತಾರೆ, ಅವ್ರ ಫ್ಯಾಮಿಲಿ ಒಬ್ರು ಇರ್ತಾರೆ ಆ ಥರ. ಬಟ್ ಹ್ಮ್. ಅವರಿಗೂ ಕೂಡ ಗೊತ್ತಿರಲ್ಲ, ಬಂದು ಅವರು ಈ ಥರ ನಂಗೆ ಟ್ರಿಗರ್ ಮಾಡ್ತಾರೆ, ಹ್ಮ್. ಆಂಗ್ಸೈಟಿ ಟ್ರಿಗರ್ ಮಾಡ್ತಾರೆ, ಅಥವಾ ಏನೋ ಒಂದು ಹೇಳಿ ಪೋಕ್ ಮಾಡ್ತಾರೆ ಅನ್ನೋದು ಅವರಿಗೂ ಗೊತ್ತಿರಲ್ಲ. ಯಾಕೋ ಯಾರಿಗೊಬ್ರಿಗೋಸ್ಕರ ಇಡೀ ಈವೆಂಟ್ನ ಯಾಕೆ ಹಾಳು ಮಾಡಬೇಕು? ಸೊ ಹ್ಮ್. ಅದಕ್ಕೋಸ್ಕರ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ. ಹ್ಮ್. ಓಕೆ, ಕ್ಲೈಂಟಿಗೋಸ್ಕರ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ, ನನಗೋಸ್ಕರ ಕಂಟ್ರೋಲ್ ಮಾಡ್ಕೊಳ್ತೀನಿ, ಈವೆಂಟ್ ಚೆನ್ನಾಗೋಸ್ಕರ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ. ಹ್ಮ್. ಕೆಲವು ಸತಿ ಏನಾಗಿರುತ್ತೆ ಅಂತಂದರೆ, ಈಗ ನಾನೇನೋ ಫನ್ನಿಯಾಗಿ ಹೇಳಕ್ಕೆ ಹೋಗಿರ್ತೀನಿ, ಅದು ಅವ್ರಿಗೆ ಪೋಕ್ ಆಗಿರುತ್ತೆ. ಓಕೆ. ಓಕೆ, ಹ್ಮ್. ಈ ಥರದ್ದು ಆಗಿದೆ ಒಂದು ಈವೆಂಟಲ್ಲಿ. ಹಾ. ಸೊ ಅದು ನಮ್ಮ ಶಿವಮೊಗ್ಗದಲ್ಲೇ ಆಗಿರೋದು, ಓಕೆ. ಒಂದು ಎಂಗೇಜ್ಮೆಂಟ್ ಈವೆಂಟ್. ಹ್ಮ್. ಓಕೆ, ಒಂದು ಕಪಲ್ಲಿಗೆ ಗೇಮ್ ಆಡಿಸ್ಬೇಕಾದ್ರೆ ಒಂದು ಕಪಲ್ಲಿಗೆ ಕರೆದಿದ್ದೆ ನಾನು. ಹ್ಮ್. ಹಸ್ಬೆಂಡ್ ಹಿ ಲುಕ್ಸ್ ವೆರಿ ಫನ್ನಿ, ಅಂದರೆ ಹ್ಮ್. ತುಂಬ ಫನ್ನಿಯಾಗಿದ್ದರು ಅವರು. ಹ್ಮ್. ಬಟ್ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ನಾನು ಮಾತಾಡಿದ್ರಲ್ಲಿ ಏನು ತಪ್ಪು ಅನಿಸ್ತೋ ಏನೋ ಗೊತ್ತಿಲ್ಲ, ಅವರು ಸ್ಟೇಜ್ ಮೇಲೆ ಬೈದು ಹೋಗ್ಬಿಟ್ರು, ಓಕೆ. ಬ್ಯಾಡ್ ವರ್ಡ್ ಹೇಳಿ ಹೋಗ್ಬಿಟ್ರು. ಆಯ್ತು, ಅವ್ರು ಸ್ಟೇಜ್ ಮೇಲೆ ಬ್ಯಾಡ್ ಹ್ಮ್. ಅಂದರೆ ಅದನ್ನು ರಿಸೀವ್ ಮಾಡ್ಕೊಳಕ್ಕಾಗಿಲ್ಲ, ಅಕ್ಸೆಪ್ಟ್ ಹ್ಮ್. ಮಾಡ್ಕೊಳಕ್ಕಾಗಿಲ್ಲ. ಹ್ಮ್. ಬಟ್ ಒನ್ ಆಫ್ ದ ಇದರ ಮೂಮೆಂಟಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಓಕೆ ನಾನು ಈವೆಂಟಲ್ಲಿ ಇದ್ದೀನಿ, ಇಟ್ಸ್ ನಾಟ್ ಮೈ ಪರ್ಸ್ನಲ್ ಈವೆಂಟ್. ಹ್ಮ್. ಅದೇ ಅವ್ರು ನನಗೆ ಹೇಳಿದರೆ ಏನೋ ಪರ್ಸ್ನಲ್ ಹೇಳಿಲ್ಲ, ನಾನು ಹೇಳಿರೋದೇನೋ ಅವ್ರಿಗೆ ಬೇಜಾರಾಗಿರ್ಬೋದು, ಹ್ಮ್. ಅದನ್ನು ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಓಕೆ. ಓಕೆ, ಅವರು ಹಿ ವೆಂಟ್ ಆಫ್ ದ ಹ್ಮ್. ಸ್ಟೇಜಿಂದ ಹೋಗ್ಬಿಟ್ರು ಕೆಳಗೆ. ಹ್ಮ್. ಅವ್ರ ವೈಫ್ ನನ್ನ ಹತ್ರ ಸಾರಿ ಕೇಳಿ ಹೋದರು. ಓಕೆ. ಓಕೆ, ದಟ್ಸ್ ಓಕೆ, ಫೈನ್, ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಅದಾಗಿ ರೆಸ್ಟ್ ಆಫ್ ದ ಈವೆಂಟ್ ಸುಮಾರು ಸತಿ ಹೋಗಿ ಅವ್ರ ಹತ್ರ ಮಾತಾಡಿದ್ದೀನಿ ನಾನು. ಓಕೆ. ಓಕೆ, ಅಂದರೆ ಲೈಕ್ ಮೈಕಲ್ಲೇ ಇಟ್ಕೊಂಡು ಅವ್ರ ಹತ್ರ ಫನ್ನಿ ಕ್ವಶನ್, ನಾನು ಮತ್ತೆ ಬಿಡಲಿಲ್ಲ ಅವ್ರನ್ನ. ಹಾ. ಫನ್ನಿಯಾಗಿ ಏನಾದ್ರು ಕೇಳೋದು, ಓಕೆ. ಅದುವೇ ಆ ಮೂಡ್ ಹಳೇದು ಲೈಟನ್ ಅಪ್ ಆಗಿರೋದು ಮಾಡಕ್ಕೆ. ಏನಿತ್ತಲ್ವಾ, ಯಾ. ಅದನ್ನ ಅವ್ರು ಮರೀಲಿ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಅದಾದ್ರ ಮೇಲೆ ಈವೆಂಟ್ ಆದ್ರ ಮೇಲೆ ಹ್ಮ್. ಅವ್ರು ನನ್ನ ಹತ್ರ ಬಂದರು, ಹೌದು. ಸಾರಿ ಕೇಳಿದ್ರು. ಹಾ. ನಂಗೆ ಈ ಥರ ನೀವು ಹಿಂಗೆ ಮಾತಾಡಿದ್ದು ನನಗೆ ಅಲ್ಲಿ ಸರಿ ಅನಿಸಿಲ್ಲ, ಅದಕ್ಕೆ ನಾನು ಹಿಂಗೆ ಅಂದ್ಬಿಟ್ಟೆ, ಬೇಜಾರಾಗ್ಬಿಡಿ ಅಂತ. ನಾನು ಅಲ್ಲೇ ಸಾರಿ ಕೇಳಿಬಿಟ್ಟೆ. ಹ್ಮ್. ಸರ್, ಆ ಥರದ್ದೇನು ನಿಮ್ಗೆ ಇಂಟೆನ್ಷನ್ ಇರಲ್ಲ, ನಾನು ನಿಮಗೆ ಪರ್ಸ್ನಲಾಗಿ ನಿಮಗೆ ಹರ್ಟ್ ಮಾಡಬೇಕು ಅನ್ನೋದೇನು ಇಂಟೆನ್ಷನ್ ಇಲ್ಲ. ಸೊ ಫನ್ನಿ ವೇನಲ್ಲಿ ಹೇಳಿರ್ತೀವಿ, ದಯವಿಟ್ಟು ಅದನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ದೆ. ಹ್ಮ್. ದಟ್ಸ್ ಓಕೆ, ನಾನು ತುಂಬ ಚೆನ್ನಾಗಿ ಈವೆಂಟ್ ಮಾಡಿಸ್ಕೊಟ್ರಿ. ಹ್ಮ್. ಅದಾದ್ರ ಮೇಲೆ ನನ್ನ ಹತ್ರ ಬಂದು ಮಾತಾಡದೇ ಇದ್ದಿದ್ರೆ ನನಗೆ ಇನ್ನೂ ಬೇಜಾರಾಗ್ತಿತ್ತೇನೋ. ಹ್ಮ್. ಬಟ್ ಅದೇ ನೀವು ಅದಾದ್ರ ಮೇಲೆ ಅದ್ರ ಬಂದು ಇನ್ನೂ ಎಲ್ಲ ಚೆನ್ನಾಗಿ ಮಾತಾಡಿದ್ರಿ, ನಂಗೆ ಅದು ಖುಷಿ ಆಯಿತು ಅಂತ ಹೇಳಿದ್ರು. ವಾವ್. ಸೊ ಐ ಹ್ಯಾಂಡಲ್ ದ ವೇಸ್, ನಾ ಈ ಥರ ಹ್ಯಾಂಡಲ್ ಮಾಡ್ತೀನಿ ಎಲ್ಲರೂ ಕೂಡ ಅಂತ. ನೈಸ್ಲಿ ಡನ್ ನಂದನ್.